ಪ್ರಿಯ ಬಾರೆ ಬಾಂಧೋಪತ ಸೌಗಂಧ ಸೌಗಾಮಿನಿ ನಿನ್ನ ಪ್ರೇಮದ ನಗುವನ್ನು ತೋರಿ ನೀ ಒಲವಿನ ಪರಿಮಳ ಚೆಲ್ಲು ಈ ಪ್ರಿಯತಮನಾದರೆ ಎದಿರಿ ಚಿರಬಾಗಿ ನೀ ಪ್ರೇಮವನ್ನುಣಿಸಿ ವಿರವವ ತಣಿಸಿ ಬಾ ಪ್ರೀತಿಸೋ ಬಾ ಪ್ರೀತಿಸೋ ಬಾ ಪ್ರೀತಿಸೋ ನಿಮ್ಮನ ಮನ ಗೆದ್ದ ಚಂದಿರ ತಾರೆ ನೆಗೆಯಲಿ ನಿಸೆ ತರುವ ಅಮೃತಧಾರೆ ಭೀಮನ ಮನ ಗೆದ್ದ ಚಂದಿರ ತಾರೆ ನೆಗೆಯಲಿ ನಿಸೆ ತರುವ ಅಮೃತಧಾರೆ ನೀರ ಗಂಭೀರ ಸುರ ಸೌಖ್ಯಧಾರೆ ನೀರ ಗಂಭೀರ ಸುರ ಸೌಖ್ಯಧಾರೆ ಚಂದ್ರಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ ಚಂದ್ರಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ ನಿನ್ನ ನೋಡದೆ ನಿನ್ನ ಕಾಣದೆ ನಾನು ಬಾಳಲಾರೆ ನೋಡದೆ ನಿನ್ನ ಕಾಣದೆ ನಿನ್ನ ನೋಡ ನಾನು ಬಾಳಲಾರೆ ಪ್ರಿಯ ಬಾರೆ ಬಾಧೋಪತ ಸೌಗಂಧ ಸೌಗ ನಿನ್ನ ಪ್ರೇಮದ ನಗುವನ್ನು ತೋರಿ ನೀ ಒಲವಿನ ಪರಿಮಳ ಚೆಲ್ಲು ಈ ಪ್ರಿಯತಮನಾದರೆ ಎಳೆದಿ ಸ್ಥಿರವಾಗಿ ನೀನು ಸ್ಥಿರವಾಗಿ ನಿನ್ನು ಬಾಬೀದಿದು 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 ಪ್ರಿಯೇ ದ್ರೌಪದ ಪ್ರಾಣೇಶ್ವರ, ನಿನ್ನ ಸ್ವಯಂವರದ ಸಮಯದಲ್ಲಿ ನಮಗೆ ಪೂರ್ಣ ಜಯವಾಯಿತು. ನಮಗಿನ್ನು ಪ್ರೇಮದ ಬಂಧನ, ಜನ್ಮ ಜನ್ಮದ ಅನುಬಂಧ, ಜೀವನದ ಅನುರಾಗದ ಜೀವನ ಸೆರೆಬಂಧ ಭಾ ಭಾ ಎಂದು ನಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಭಾ ನನ್ನ ಮೋಹದ ಕೋಗಿಲೆ, ನಾವಿನ್ನು ಆನದಿಂದ ಕಾಲ ಕಳೆಯೋಣ. ಹೌದು ಸ್ವಾಮಿ, ತಂಗಾಳಿಯಂತಿರುವ ಈ ಉದ್ಯಾನವನದಲ್ಲಿ ನಮ್ಮ ಮನಸ್ಸಿಗೆ ಬಹಳ ಉಲ್ಲಾಸ ಉಂಟಾಗುತ್ತಿರುವುದು ಅಲ್ಲವೇ? ಪಾಂಚಾಲಿ, ಈಗ ತಾನೇ ಉದಿಸಿರುವ ಸೂರ್ಯನು ಹಾಲಿನಂತೆ ಬೆಳಕನ್ನು ಚೆಲ್ಲಿ ಮೈಮರೆತನು. ಪ್ರಿಯೆ ಸ್ವಾಮಿ, ಬಳ್ಳಿಯಂತೆ ಬೆಳಕುವ ನಿನ್ನ ನಡುವು, ಮಿಂಚಿನಂತೆ ಒಳೆಯುವ ನಿನ್ನ ನಯನಗಳು, ಮಧುಚಂದ್ರನೇ ಮೋಹಿಸುವಂತಹ ನಿನ್ನ ಮಂದಹಾಸ, ಇದೆಲ್ಲವನ್ನು ನಾನು ನೋಡಿದ್ದರೆ ನನ್ನ ಮನಸ್ಸೆಲ್ಲವೂ ನಿನ್ನಲ್ಲಿಯೇ ನೆಲೆಸಿರುವುದು. ಬಾ ಪ್ರಿಯೆ, ಹಂಸದ ಹೆಜ್ಜೆಯಂತೆ ಪಾದವನ್ನಿಡುತ್ತಾ ನಡೆಯುತ್ತಿದ್ದರೆ ನಾವು ಸಂತೋಷವಾಗಿ ನನ್ನ ಮನಸ್ಸೆಲ್ಲವೂ ನಿನ್ನಲ್ಲಿಯೇ ನೆಲೆಸುವುದು. ಬಾ ಪ್ರಿಯೆ, ನಾವಿಂದು ಆನಂದದಿಂದ ಕಾಲ ಕಳೆಯೋಣ. ಹಾಗೆ ಆಗಲಿ ಸ್ವಾಮಿ, ನಿಮ್ಮ ಮಾತಿಗೆ ನಾನು ಬಿಡವೆಂದರೆ ಸರಿವೆ. ಏನಿ ಮಕಾಲಂದವೇ ಉಪಾಮಿನಿ ಏನೇ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಕಾಲಂದವೇ ಏನಿನ್ನು ತಮೋದ ಏನೇ ಜೀವನ್ಮೋದ ಏನೇ ವಿನೋದ ಏನಿ ವಿನೋದ ಏನಿ ಮಕಾಲ ಓವಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಕಾಲಂದವೇ ವಾಮಿನಿ 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 ಡೆಕ್ಕೆಯ ಶಿರಕ್ಕೆತ್ತಿ ತಾಳಗಂಟಿಂ ತಟ್ಟಿ
ಪ್ರಿಯೆ ದ್ರೌಪದ, ಧಕ್ಕೆಯ ಶಿರಕ್ಕೆತ್ತಿ ತಾಳಗಲ್ ಕೆಂತಟ್ಟಿ ಕುತ್ತ ಚರಣವ ಕುಲು ತಗಿಟಿ ತಡಿ ಮಿಕಿತ ಚರಣ ತಗಿತ ಮಿಕಿತ ತಗ ತಗ ಜನಿಸಿ ಕುಕುತ ಚರಣವ ಕುಲುಕುತೆ ಕಾಯುವ ಕುಕುತ ಚರಣವ ಕುಲುಕುತೆ ಕಾಯುವ ಕುಕುತ ಕುಣಿದನು ನಲೆಯು ಸೊಕ್ಕಿದ ಕುಣಿತವ ಕುಣಿಯುವೆ ಗೆಲೆ ಬಾಲಿ ಜಲಿ ಮಕಾನ ಒಬ್ಬಾಮಿನಿ ಏನಿ ಸಂಭ್ರಮ ದಂದವ ಬಲತಂದವ ಗೆಲಿ ಮಕಾನ ಬಾಮಿನಿ 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 ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಭೋಗದಿ ಅನಂತ ಭೋಗದಿ ಆನಂದ ಸುಖದಿ ನಾವಾಡುವ ಬಾರ ಮನದಿ ನೀರಿನಲ್ಲ ಮನದಿ ನೀರಿನಲ್ಲ ಮನದಿ ನೀರಿನಲ್ಲ ಮನದಿ ನೀರಿನಲ್ಲ. ಪ್ರಿಯೆ ದ್ರೌಪದ, ಬಾಪ್ರಿಯ ಬಾರ ಸರಸಗೆ ಬಾರ ಬಾಪ್ರಿಯ ಬಾರ ಸರಸ ಅನಂತ ಭೋಗದಿ ಆನಂದ ಸುಖದಿ ಅನಂತ ಭೋಗದಿ ಆನಂದ ನಾವಾಡುವ ಬಾರ ಮನದಿ ನೀನಿನಲ್ಲ ಮನದಿ ನೀನ್ ಮನದಿ ನೀನಿನ ಮನದಿ ನೀನಿನಲ್ಲ. ದ್ರೌಪದ, ನಿನ್ನ ಮನಸ್ಸಲ್ಲಿರುವ ಬಯಕೆ ಯಾವುದೇ ಆಗಿರಲಿ ಅದು ನಾನು ಸಂಪೂರ್ಣವಾಗಿ ನೆರವೇರಿಸಿದನು. ನೀನು ಶಾಂತಿಯಿಂದ ಇರು ಪ್ರಿಯೆ. ದ್ರೌಪದ, ಸ್ವಾಮಿ, ಎದರಬೇಡ. ಅದೋ ನೋಡು, ಅಲ್ಲಿ ಹಸಿದ ಹುಲಿಯು ಶಬ್ದ ಮಾಡುತ್ತಿರುವುದು ನಮ್ಮನ್ನು ಕಂಡು ಓಡುತ್ತಿದೆ. ಅದಕ್ಕೂ ನಮ್ಮಂತೆ ಆಸೆ ಆಕಾಂಕ್ಷೆಗಳು ಪ್ರಾಣಾಪಾಯವು ಇರುವುದಲ್ಲವೇ? ಹೌದು ಸ್ವಾಮಿ. ಸ್ವಾಮಿ, ನಾವು ಬಹಳ ದೂರವೇ ಬಂದಂತಾಯಿತು. ಆದರೆ ಕುಮಾರ ಘಟೋತ್ಕಚರು ಇರುವ ಸ್ಥಳವು ನಮಗೆ ತಿಳಿಯಲೇ ಇಲ್ಲವಲ್ಲ? ದ್ರೌಪದ, ಇನ್ನೇನು ಸ್ವಲ್ಪ ದೂರದಲ್ಲಿಯೇ ಸಿಗುವುದು. ಸ್ವಾಮಿ, ನನಗೇಕೋ ಬಹಳವಾಗಿ ಹಸಿವೆಯ ಬಾಧೆಯೇ ಕಾಡುತ್ತಿರುವುದು. ಪಾಂಚಾಲಿ, ನೀನು ಬಹಳವಾಗಿ ಬಳಲಿರುವೆ. ಅದೋ ನೋಡು, ಅಲ್ಲಿ ನಿರ್ಜಲವಾದ ಜಲಪಾನವು ಕಾಣುತ್ತಿರುವುದು. ಅಲ್ಲಿ ಜಲಪಾನವನ್ನು ಮಾಡಿ ವಿಶ್ರಾಂತಿ ಹೊಂದುವಂತೆ ನಡೆಯದೇವಿ ಹೋಗೋಣ. ಹಾಗೆ ಆಗಲಿ, ಬನ್ನಿರಿ ಸ್ವಾಮಿ. ಜಲಪಾನವನ್ನು ಮಾಡಿ ಕ್ಷಣ ಕಾಲ ವಿಶ್ರಾಂತಿಯನ್ನು ಪಡೆಯೋಣ. ಬನ್ನಿರಿ. ನಾರಾಯಣ ನಾರಾಯಣ. ಆಗಮನುತ ಘನಚರಿತ ಭೋಗಾನಂದರಹಿತ ಸಾಗರ ಸನ್ಯ ಸರಸ ಶುಭೋದಯ ನಾರಾಯಣ ಭಜರೆ ಗೋಪಾಲ ಮಾನಸ ಭಜರೆ ಗೋಪಾಲ
ಮಾನಸ ಭಜರೆ ಗೋಪಾಲ ಭಜರೆ ಗೋಪಾಲಂ ಭಜಿತ ಕುಚೇಲಂ ನಾರಾಯಣ ಭಜರೆ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗತ್ಪಾಲಂ ಶ್ರೀ ಗೋವಿಂದಂ ತ್ರಿಜಗತ್ಪಾಲಂ ಶ್ರೀ ಗೋವಿಂದಂ ಭಜರೆ ಗೋಪಾಲ ಮಾನಸ ಭಜರೆ ಗೋಪಾಲ ಭಜರೆ ಗೋಪಾಲಂ ಭಜಿತ ಕುಚೇಲಂ ಭಜರೆ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗತ್ಪಾಲಂ ಶ್ರೀ ಗೋವಿಂದಂ ತ್ರಿಜಗತ್ಪಾಲಂ ಶ್ರೀ ಗೋವಿಂದಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ ನಾರಾಯಣ ನಾರಾಯಣ ಶ್ರೀಹರಿಯ ಅವತಾರವು ಅದ್ಭುತವಾದುದು. ಪಾಂಡವರು ಅರಗಿನ ಮನೆಯಿಂದ ಪಾರಾದರೂ ದ್ರೌಪದಿಯ ಸ್ವಯಂವರವೂ ಮುಗಿದು ಹೋಗಿತು. ನಾನೀಗ ಕೌರವರ ಪಾಂಡವರ ಕಲಾಪವನ್ನು ಮೀರಿ ಕಣ್ಣಿಂದ ನೋಡಬೇಕಾಗಿದೆ. ಇರಲಿ, ನಾನೀಗ ಅರಣ್ಯಮಾರ್ಗವಾಗಿ ಸಂಚರಿಸುವೆನು. ನಾರಾಯಣ 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 ನಾರಾಯಣ. ಏನಿದು? ಯಾರೋ ಆ ಜಲಾಶಯದ ಪಕ್ಕದಲ್ಲಿ ಕುಳಿತಿರುವಂತೆ ತೋರುತ್ತಿರುವುದಲ್ಲ, ಯಾರಿರಬಹುದು? ಓಹೋ, ಪಾಂಡುಪುತ್ರನಾದ ಭೀಮಸೇನ. ಇರಲಿ, ಏನಾಶ್ಚರ್ಯ, ಆತನ ಪಕ್ಕದಲ್ಲಿ ಆತನ ಹೆಂಡತಿಯಾದ ದ್ರೌಪದಿಯೂ ಸಹ ಕುಳಿತಿರುವಂತೆ ಕಾಣುತ್ತಿರುವುದಲ್ಲ. ಓಹೋ, ತಿಳಿಯಿತು ತಿಳಿಯಿತು ತಿಳಿಯಿತು. ಓಹೋ, ಘಟೋದ್ಗಜನ ಅಥವಾ ಇಡಂಬಿಯ ದರ್ಶನಕ್ಕೆಂದು ಬಂದಿರುವಂತೆ ತೋರುತ್ತಿರುವುದು. ಇರಲಿ ಇರಲಿ, ನಾರಾಯಣ ನಾರಾಯಣ. ಈ ಸಮಯದಲ್ಲಿ ನನ್ನ ಬಯಕೆ ಈಡೇರುವುದರಲ್ಲಿ ಸಂಶಯವೇ ಇಲ್ಲ. ನಾನು ಸುರಲೋಕದಿಂದ ತಂದಿರುವ ಈ ಸೌಗಂಧಿಕ ಪುಷ್ಪವನ್ನು ಅವರು ಬರುವ ಮಾರ್ಗದಲ್ಲಿ ಚೆಲ್ಲಿ ಕ್ಷಣಕಾಲ ಮರೆಯಾಗುವೆನು. ಆ ದ್ರೌಪದಿಯು ಈ ಪುಷ್ಪವನ್ನು ನೋಡಿ ಮುಂದೆ ಏನು ನಡೆಯುವುದು ನಾನೂ ಸಹ ಆ ಮರೆಯಲ್ಲೇ ನಿಂತು ವೀಕ್ಷಿಸುವೆನು. ನಾರಾಯಣ ನಾರಾಯಣ. ಆಗಮ ಸಾರಂ ಯೋಗಿ ವಿಚಾರಂ. ನಾರಾಯಣ. ಆಗಮ ಸಾರಂ ಕೃಷ್ಣ ಕೃಷ್ಣ. ಸಾರಂ ಯೋಗಿ ವಿಚಾರಂ. ನಾರಾಯಣ. ಆಗಮ ಸಾರಂ ಯೋಗಿ ವಿಚಾರಂ. ಆಗಮ ಸಾರಂ ಯೋಗಿ ವಿಚಾರಂ. ಭುವನಾಕಾರಂ ಭೋಗ ಶರೀರಂ. ಭುವನಾಕಾರಂ ಭೋಗ ಶರೀರಂ. ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ.
ನಾರಾಯಣ ನಾರಾಯಣ. ಸ್ವಾಮಿ ಪ್ರೇಯಸಿ, ಗಾನ ಕೋಗಿಲೆ ನಿನಗೆ ಏನ ನೀಡಲೇ? ಜಾಣ ಕೋಗಿಲೆ ನಿನಗೆ ಏನ ನೀಡಲೇ? ರಾಗ ಸಾಮ್ರಾಜ್ಯದ ರಾಣಿಯು ನೀನು, ನಾದ ಸೌಂದರ್ಯಕ್ಕೆ ನಿನ್ನ ಆಭರಣವೇನು? ಕುಣಿಸಿದ ನಲಿಸಿದ ಹಾಡಿನಿಂದಲೇ, ನೀ ಹಾಡಿನಿಂದಲೇ ಗಾನ ಕೋಗಿಲ ನಿನಗೆ ಏನ ನೀಡಲೇ? ಗಾನ ಕೋಗಿಲ ನಿನಗೆ ಏನ ನೀಡಲೇ? ನಲಿದರು ಗಲ್ ಗಲ್ ಜನ್ನುತ್ತಲಿ, ಕಿರುಗೆಜೆ ನಿನ್ನ ಕಾಲಿನಲ್ಲಿ ನಲಿದರು ಗಲ್ ಗಲ್ ಎನ್ನುತ್ತಲಿ. ಆನಾದ ಸ್ಪರ್ಶಗಳೆಲ್ಲ ಮನದಲ್ಲಿ ಕುಣಿದನು ನಲ್ಲ. ನಾದ ಸ್ಪರ್ಶಗಳೆಲ್ಲ ಮನದಲ್ಲಿ ಕುಣಿದನು ನಲ್ಲ. ಕುಣಿಸಿದ ಪ್ರೇಮದ ತೊಟ್ಟಿಲಲ್ಲಿ ಹಾಡೋಣ ಉಯ್ಯಾಲ. ಓ ಗಾನ ಕೋಗಿಲೆ ನಿನಗೆ ಏನ ನೀಡಲೇ? ಜಾಣ ಕೋಗಿಲೆ ನಿನಗೆ ಏನ ನೀಡಲೇ? ದೇವಿ, ಹೃದಯ ರಾಜನೇ ನಿನಗೆ ಏನು ಹೇಳಲೇ? ಪ್ರೇಮ ದೇವನೇ ಏನು ನೀಡಲೇ? ಸ್ವಾಮಿ, ಜಲಪಾನವನ್ನು ಮಾಡಿ ಇಲ್ಲಿಗೆ ಬಂದಂತಾಯ್ತು ಅಲ್ಲವೇ? ಹೌದು ಪ್ರಿಯೆ. ಆಹಾ ಸ್ವಾಮಿ, ಇದೊಂದು ಸುಂದರವಾದ ಪುಷ್ಪವನ್ನು ನೋಡಿದಿರಾ? ಲೋಕದ ಪಾರಿಜಾತವೇ ಈ ಪುಷ್ಪವು ಆಗಿರಬೇಕಲ್ಲವೇ? ಪ್ರೇಯಸಿ, ಈ ಪುಷ್ಪವನ್ನು ನೋಡಿದ ಇದು ಆಶ್ಚರ್ಯಕರವಾಗಿರಬಹುದು. ಈ ಪುಷ್ಪವನ್ನು ನೋಡಿದರೆ ಬಹಳ ಆಶ್ಚರ್ಯಕರವಾಗಿರುವುದು. ಸ್ವಾಮಿ, ಇಂತಹ ಪುಷ್ಪಗಳು ಇಲ್ಲಿ ಹಲವಾರು ಸಿಕ್ಕಬಹುದಲ್ಲವೇ? ಅಲ್ಲವೇ ಸ್ವಾಮಿ? ದೇವಿ, ನಿನಗೆ ತಿಳಿಯದು, ಈ ಲೋಕದಲ್ಲಿ ಪತಿವ್ರತಾಂಗನೆಯರಾದ ದಮಯಂತಿ, ಸೀತಾದೇವಿ, ಮಹಾಸತಿ ಅನುಸೂಯಾದೇವಿರಂತ ಹೂಗಳು ಮುಡಿದಿರುವರು. ಇದಕ್ಕೇಕೆ ಆಲೋಚನೆ ಪ್ರೇಯಸಿ? ಆಹಾ, ನಿಜವೇ? ಹಾಗಾದ್ರೆ ಇಂತಹ ಸುಂದರ ಪುಷ್ಪವನ್ನು ನಾನೇಕೆ ಮುಡಿಯಬಾರದು? ಮುಡಿಯಬಾರದೆಂದು ಯಾರು ಹೇಳಿದರು? ಹಾಗಾದ್ರೆ ಹೋಗಿ, ಈ ಕೂಡಲೇ ಹೋಗಿ ಇಂತಹ ಸುಂದರ ಪುಷ್ಪ ತಂದು ನನ್ನ ಮುಡಿಗೆ ಮುಡಿಸಿ ಸ್ವಾಮಿ. ದೇವಿ,
ಈ ಅರಣ್ಯದಲ್ಲಿ ನಿನಗೇನಾರು ತಲೆ ಕೆಟ್ಟಿರುವುದೇ ಅಥವಾ ಬುದ್ಧಿ ಭ್ರಮಣೆಯಾಗಿರುವುದೇ? ಈ ಕಾಡಿನಲ್ಲಿ ಆ ಪುಷ್ಪವು ಎಲ್ಲಿ ತಿರುವುದು? ಈ ಅರಣ್ಯದಲ್ಲಿ ಅದು ಎಲ್ಲಿ ಸಿಗುವುದು? ಈ ಅರಣ್ಯದಲ್ಲಿ ಒಬ್ಬಳನ್ನು ಬಿಟ್ಟು ಇದು ಅಸಾಧ್ಯವಾದ ಕಾರ್ಯವೆನಿಸುವುದು ಪ್ರಿಯೆ. ಏನು ಅಸಾಧ್ಯವೇ? ನಿಮ್ಮಂತಹ ವೀರಾದಿ ವೀರರಿಗೆ ಇಂತಹ ಕಾರ್ಯವು ಅಸಾಧ್ಯವೇ ಸ್ವಾಮಿ? ನೀವು ಆ ಪುಷ್ಪವನ್ನು ತಂದು ಕೊಡದ ಹೊರತು ನಾನು ಎಲ್ಲಿಗೂ ಸಹ ಬರುವುದಿಲ್ಲ. ಪಾಂಚಾಲಿ, ಸ್ತ್ರೀಯರಿಗೆ ಪ್ರೇಮವಾಗಲಿ ವಿವೇಕವಾಗಲಿ ಮಾತೆಗಳಾಗಲಿ ಒಂದಕ್ಕೊಂದು ಅಧಿಕವೇ. ಕೇಳು ಪ್ರಿಯೆ, ಆದರೆ ಬುದ್ಧಿಯಾಗಲಿ ವಿವೇಕವಾಗಲಿ ಕಡಿಮೆ. ಶ್ರೀರಾಮಚಂದ್ರನ ಮಡದಿಯಾದ ಸೀತಾದೇವಿಯು ಸೊಂಡಮೃಗಕ್ಕೆ ಒಳಾಗದು ನೀನು ಕೇಳಲಿಲ್ಲವೇ? ಹಠ ಹಿಡಿಯಬೇಡ ಪಾಂಚಾಲಿ. ಸ್ವಾಮಿ, ಈ ಕಾಡಿನಲ್ಲಿ ಯಾರು ತಾನೇ ಬರುವರು? ನನ್ನ ಬಗ್ಗೆ ಭಯವನ್ನು ಬಿಟ್ಟು ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬನ್ನಿರಿ. ಪಾಂಚಾಲಿ, ಘೋರ ಮೃಗಗಳಿಂದಲೂ ಕಠೋರ ರಾಕ್ಷಸದಿಂದಲೂ ನಿನ್ನೊಬ್ಬಳನ್ನು ಬಿಟ್ಟು ನಾನು ಇದು ಅಸಾಧ್ಯ ಕಾರ್ಯವೆನಿಸುವುದು. ಪ್ರಾಣೇಶ್ವರ, ನೀವು ಚಿಂತಿಸಬೇಡಿ. ನನಗೆ ಯಾರ ಭಯವೂ ಇಲ್ಲ. ಹೋಗಿ ಸ್ವಾಮಿ, ಬೇಗನೆ ಹೋಗಿ ಪುಷ್ಪವನ್ನು ತಂದು ಕೊಡಿ. ಪಾಂಚಾಲಿ, ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಒಬ್ಬಳೇ ಬಿಟ್ಟು ಈ ರೀತಿ ಕಾಡುವುದು ಸರಿಯಲ್ಲ. ನಡೆ, ಈ ಘಟೋದ್ಗನ ಬಳಿಯಲ್ಲಿ ಬಿಟ್ಟು ಅನಂತರ ನಾನು ಹೊರಡುವೆನು. ಓಹೋ, ನನಗೀಗ ಚೆನ್ನಾಗಿ ಅರ್ಥವಾಗುತ್ತಿರುವುದು. ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಈ ನಿಮ್ಮ ಮನಸ್ಸು ಕುಮಾರನಾದ ಘಟೋತ್ಕಚನ ಬಳಿಗೆ ಸೆಳೆಯುತ್ತಿರುವುದು ಅಲ್ಲವೇನು? ದೇವಿ ಪಾಂಚಾಲಿ, ಕೋಪಿಸಬೇಡ. ಎಂದು ನೀನು ಈ ರೀತಿ ನನ್ನನ್ನು ಕಾಡುವುದು ಸರಿಯಲ್ಲ. ಮುಂದೆ ಯಾವುದೋ ಕೇಳು ಸಂಭವಿಸುವುದು ಎಂದು ತಿಳಿಯದಾಗಿದೆ. ಸ್ವಾಮಿ, ನಾನು ನಿಮ್ಮನ್ನು ಕಾಡಲು ಬುದ್ಧಿಹೀನಳಲ್ಲ. ಒಂದೇ ಒಂದು ಪುಷ್ಪವನ್ನು ತಂದುಕೊಡಲು ಸಾಧ್ಯವಿಲ್ಲವೆಂದು ತಾವು ಹೇಳ್ತಿರುವಿರಲ್ಲವೇ? ಆಹಾ, ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿಕೊಳ್ಳಲೇಬೇಕು. ದೇವಿ, ನೀನು ಪಾಂಡವರನ್ನು ಜರಿದರೆ ಬಸ್ತೆಯಂತ್ರವನ್ನು ಬೇಯಿಸಿ ನಿನ್ನನ್ನು ಹೊರಿಸಿದಾಗಲೇ ಪಾಂಡವರ ಪರಾಕ್ರಮವೇನೆಂಬುದು ಇಡೀ ಜಗತ್ತಿಗೆ ತಿಳಿಯುವುದು. ಆದರೆ ಹೂವಿನ ಆಸೆಯನ್ನು ಬಿಡು, ನೀನು ನಿಶ್ಚಿಂತಳಾಗಿರು ಪಾಂಚಾಲಿ. ಸ್ವಾಮಿ, ಅದರಿಂದ ಸಾಧ್ಯವಿಲ್ಲ. ನೀವು ಪುಷ್ಪವನ್ನು ತಂದು ಕೊಡದ ಹೊರತು ನಾನು ಮುಂದೊಂದು ಹೆಜ್ಜೆಯನ್ನು ಸಹ ಇಡಲಾರೆನು. ಪ್ರೇಯಸಿ, ಇದರ ಮೇಲೆ ನಿನ್ನ ಇಷ್ಟ. ನಾನು ಬರುವ ತನಕ ಪ್ರಿಯೆ ಈ ಸರೋವರದ ತರುಮರಗಳ ಪಕ್ಕದಲ್ಲಿ ಯಾರಿಗೂ ತಿಳಿದಂತೆ ಎಚ್ಚರದಿರು. ನಾನಿನ್ನು ಬರುವೆನು. ಹಾಗೆ ಆಗಲಿ. ನೀವು ಬರುವ ತನಕ ನಾನು ಜಾಗೃತಿಯಿಂದ ಇರುವೆನು. ಹೋಗಿ ಬನ್ನಿ ಪಾಂಚಾಲಿ. ನಿನ್ನನ್ನಾಗಲಿ, ನಿನ್ನ ಸೌಂದರ್ಯವನ್ನಾಗಲಿ, ನಿನ್ನ ಯವನ ಸೊಬಗನ್ನು ನೋಡಿ ನಾನು ನಿನ್ನನ್ನು ಬಿಟ್ಟು ಬರಲು ಸ್ವಲ್ಪ ಸಮಾಧಾನವಿಲ್ಲ ಪ್ರಿಯೆ. ಸ್ವಾಮಿ, ಚಿಂತಿಸಬೇಡಿ. ಈ ದೃಪದ ರಾಜನ ಸ್ಥಿತಿಗೆ ಯಾವುದೇ ಭಯವಿಲ್ಲ. ಸುಮ್ಮನೆ ಹೋಗಿ ನಾನು ಕೇಳಿದ ಪುಷ್ಪವನ್ನು ತಂದು ಕೊಡಿರಿ ಪ್ರಾಣೇಶ್ವರ. ಹಾಗಾದ್ರೆ ನಾನಿನ್ನು ಹೋಗಿರುವವರು ಪ್ರೇಯಸಿ. ಸ್ವಾಮಿ, ಕುಂಬಿ ಕುಂಭ ಕಣ್ಣ ಮೇಲೆಮ್ಮಯ ಕುಂಬಿ ಕುಂಭ ಕಣ್ಣ ಮೇಲೆಮ್ಮಯ ಗಗನ ಭಾರಿ ಕೂಗುವುದು ಗಗನ ಪಾತಾಳ ಲೋಕದಲ್ಲಿ ಎಲ್ಲ ದೇವರು ಎನಗೆ ಮಣಿಪದಿಗನೇ ಜೈ ಜೈ ಗಜೋ ಗಜ ಜೈ ಜೈ ಗಜೋ ಗಜ ಎಲ್ಲ ದೇವಗುರು ಎನಗೆ ಮಣಿಪದಿಗನೇ ವಾಸನೆ ನರವಾಸನೆ ಏನಿದು? ನಾರ ಬಾಳ್ತೊಂದು ಗಮಗಮ ಬರುತ್ತಲಿರುವುದು ನಾರ ಬಾಳ್ತೊಂದು ನಿಜೆಯಲ್ಲಿ ಬರುವರು ಯಾರು ಬಿಸಿ ರಕ್ತವ ನೀರು
ನೀರುವೆ ನಾನು ನಿಸೆಯಲ್ಲಿ ಬರುವರು ಯಾರು ಬಿಸಿ ರಕ್ತವ ನೀರುವೆ ನಾನು ಎಲ್ಲರ ಕೊಲ್ಲುವೆ ನಾನು ಎಲ್ಲರ ಕೊಲ್ಲುವೆ ನಾನು ನರ ವಾಸನೆ ನರ ವಾಸನೆ ನರ ವಾಸನೆ ಏ ಈ ನರವಾಸನೆ ಗಮನೆ ಗಮಿಸಿ ಬರ್ತಿರುವುದಲ್ಲ ಈ ನರವಾಸನೆ ಈ ನಿಸರಾತ್ರಿಯಲ್ಲಿ ಈ ನನ್ನ ದ್ವಾರಕಾ ನಗರದಲ್ಲಿ ಯಾರೋ ನನ್ನ ಬಾಯಿಗೆ ತುತ್ತಾಗಲು ಇತ್ತಲೇ ಬರುತ್ತಿರುವರಲ್ಲ ಅವರು ಆ ದುರಾತ್ಮಕರಾದ ಕೌರವರ ಕಡೆಯವರಾದರೆ ಆ ದುರಾತ್ಮಕರು ಏನಾದರೂ ಆ ಕೌರವರ ಕಡೆಯವರಾದರೆ ಅವನ ರುಂಡ ಮುಂಡಗಳ ಚಂಡಾಳಿ ಅವನ ಬಿಸಿ ರಕ್ತವನ್ನು ಈ ನನ್ನ ದ್ವಾರಕ ನಗರದ ಸೇವಕರಿಗೆ ರಕ್ತಪಾನ ಮಾಡಿಸಿ ಬಿಡ್ತೇನೆ ನರಾದವರ ಕೈಯ ಮುನ್ನ ದುರದಿಗಳು ನೋಡಲ ನರಾದಮ ಶಿರವ ಕಡಿದ ದುರದಿಗೆಲ್ವೆ ನೋಡಲ ಅಧಾರಿಗಳು ವಿರೋಧಿಗಳು ಅಧಾರಿಗಳು ಮಗವ ಮುರಿವೆ ನೀಕ್ಷಣ ಯಾರು ಕಾಣುತ್ತಿಲ್ಲವಲ್ಲ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತೀನಿ ಕರುಣಾಳು ದಯೆಯು ದೇವಕಿ ನಂದನನೇ ದೇವಿಕಾ ದಾಸುತನೇ ದೇವಕಿ ನಂದನನೇ ದೇವಿಕಾ ದಾಸುತನೇ ದೇವಕಿ ನಂದನನೇ ದೇವಿಕಾ ದಾಸುತನೇ ನಾರಾಯಣ ದೇವಕಿ ನಂದನನೇ ದೇವಿಕಾ ದಾಸುತನೇ ಭವ ಭಯ ಬಹು ದೂರ ಸರಸ ಪ್ರದೀಪ ಭವ ಭಯ ಬಹು ದೂರ ಸರಸ ಪ್ರದೀಪ ಕರುಣಾಳು ದಯ ತೋರು ಬಾ ಶಿವ ಕರುಣಾಳು ದಯ ತೋರು ಬಾ ಕರುಣಾಳು ದಯ ತೋರು ಬಾ ನಾರಾಯಣ ನಾರಾಯಣ ನಾನು ಚೆಲ್ಲಿದ ಸೌಗಂಧಿಕ ಪುಷ್ಪವು ಈಗ ಪಾಂಡವರ ಕೌರವರ ಯುದ್ಧ ಬೀಜವಾಗಿ ಪರಿಣಮಿಸಿರುವುದು. ಭೀಮಸೇನನು ಸೌಗಂಧಿಕ ದೌತ್ಯೆಯನ್ನು ಕಾಡಿನಲ್ಲಿ ಬಿಟ್ಟು ಸೌಗಂಧಿಕ ಪುಷ್ಪವನ್ನು ತರಲು ಹೊರಟಿರುವನು. ಈ ವಾರ್ತೆಯನ್ನು ನಾನು ದುರ್ಯೋಧನರಿಗೆ ತಿಳಿಸಿ ಈ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳುವೆನು. ನಾನೀಗಲೇ ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸುವೆನು. ನಾರಾಯಣ ನಾರಾಯಣ. ವಿಜಯೀ ಭವ ರಾಜಮಾರ್ತಾಂಡ ತೇಜ ತ್ರಿಭುವನ ಮಲ್ಲ ದೋರ್ದಂಡ ನಾಯಕ ಗದಾದಂಡ ಪ್ರಾವೀಣ್ಯ ವೀರ ಗಾಂಧಾರಿ ದೇವಿ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಅಪ್ಪಲಾಂಚನ ಕೌರವೇಶ್ವರನಿಗೆ ವಿಜಯೀ ಭವ ವಿಜಯೀ ಭವ ದಿಗ್ವಿಜಯೀ ಭವ ದಿಗ್ವಿಜಯೀ ಭವ. ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಜನ್ಮದಾತೆ ಶರಣು ತಾಯಿ ಶರಣು. ಹಸ್ತಿನಾವತಿಯ ಸಿಂಹಾಸನ
ಕೆತ್ತನೆಯ ನಾಲ್ಕನೆಯು ಕೂಡಿರುವ ಪರಶೋತ್ತಿರುವ ಸೊಗಸಿನ ಸಿಂಹಾಸನ ಭಯಂಕರ ಕಾರಾಗದಲ್ಲಿ ನರಕಯಾತನೆ ಪಡುತ್ತಿರುವ ಆ ಸಾವಿರಾರು ದುರ್ವರ್ಧನ ಕೊತ್ತಿಗೆ ಕಿತ್ತಗೆದು ಸೊಕ್ಕಡಗಿಸಿದ ದಕ್ಷ ದುರ್ಯೋಧನ ದಕ್ಷ ದುರ್ಯೋಧನ ಮುಖ ಭೂಪಾಲ ಮಂಡಿಸಿದ ಈ ಕೆಚ್ಚದೆ ಹೋರಾಡಬಲ್ಲ ಕೆಚ್ಚದೆ ಗಂಡುಗಳು ಯಾರಿದ್ದು ಇದ್ದಾರೆ? ಯಾರ್ಯಾರು ಧೃತರಾಷ್ಟ್ರವಿಯ ಪುತ್ರ ಗಾಂಧಾರಿ ದೇವಿಯ ಕಾರಣ ಸಂಜಾತ ತ್ರಿಪುರ ಚಕ್ರೇಶ್ವರನ ಎದುರಿಗೆ ಯಾರ ಶೌರ್ಯವೂ ನಡೆಯಲಾಗದು. ನಮಸ್ತೆ ನಮಃ. ಸಹೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ, ತಾತ, ಧೀರ ಧೀರದೊಳು ಗಣಗುಣ ನೆನೆಸಿ ಧೀರದೊಳು ಗಣಗುಣ ನೆನೆಸಿ ಸಾರಚರಿತ ಸಾಮ್ರಾಜ್ಯದ ಸಿರಿಯ ಸರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ದೊರೆಯಳು ಸುಖದಲ್ಲಿ ಬಾಳ್ವೆ ಇರುತ್ತದೆ ದೊರೆಯಳು ಸುಖದಲ್ಲಿ ಬಾಳ್ವೆ ಬಲರ ಮೆರಬೆ ಜಗತಿ ದೊರೆಯೋಳ್ ಬಲರ ಬಲ ಸಖಾಸದಿಂದ ಬಲರ ಮೆರಬೆ ಜಗತಿ ಭುಜಬಲ ಬಲ ಶ್ರಮತಾರಿ ಆಟ ಮಾಡಿ ಅಣ್ಣ ಸಿಂಧುರಾಜ ಸಾರಿ ಭುಜಬಲ ಬಲ ಶ್ರಮತಾರಿ ಆಟ ಮಾಡಿ ಐರಿಯ ಶಿರವನ್ನು ಕಳೆದಿಡುವೆನು ನಾ ವೈರಿಯ ಶಿರವನ್ನು ಸರಿದಿಡು ವೇಣು ವೈರಿಯ ಶಿರವನ್ನು ತರೆದಿಡುವೆನು ವೈರಿಯ ಶಿರವನ್ನು ತರೆದುವೆನು ಬಲರ ಮೇಲೆ ಜಗತಿ ದೊರೆಯೋಳ್ ಬಲರ ಬಲು ಸಾಹಸದಿಂದ ಬಲರ ಮೇಲೆ ಜಗತಿ ಬಲರ ಮೇಲೆ ಜಗತಿ ಬಲರ ಮೇಲೆ ಜಗತಿ ಕರ್ಣ ದುರ್ಯೋಧನ, ನಾವು ಮಾಡೋ ಕಾರ್ಯ ಎಲ್ಲ ಮರುಭೂಮಿಯಲ್ಲಿ ಬಿತ್ತಿದ್ದೇವೆ, ಬೆಳೆ ಬಿದ್ದಿದ್ದಂತ ಆಗಿದ್ದವಲ್ಲವೇ? ಆ ಪಾಂಡವರ ಅನುಷ್ಠಾನವನ್ನು ನಾನೆಂದು ಹೇಳಲಿ. ಅವರನ್ನು ಹೊರಗಿನ ಮನೆ ಸುಟ್ಟು ಬಸು ಮಾಡುವುದೆಂದರೆ ಅವರಿಗೆ ಭೂವೈಕೆ ಸುಂದರಿಯಾದ ದ್ರೌಪದಿಯು ಕೈ ಸೇರಿದಂತಾಯಿತು. ಆ ಪಾಪಿಷ್ಟರಾದ ಸುಬ್ಬದೇನು ನನ್ನಂತ ಆ ಪಾಪಿಯಾದ ಪಾರ್ಥನ್ನು ವಂಚಿಸಿ ಬಲಾತ್ಕಾರದಿಂದ ವ್ಯವಹಾರರು. ನಾವು 100 ಮಂದಿ ಇದ್ದರೂ ಸಹ ಆ 5 ಮಂದಿ ಅಹಂಕಾರವನ್ನು ಅಳಿಸ್ತಿರುವುದು ಅತಿ ಅಪಮಾನಕರವಲ್ಲವೇ ಕರ್ಣ? ಇದಕ್ಕಾಗಿ ನಾನು ಅವರನ್ನು ಹೊರಗಿನವನ್ನೇ ಸುಡಬೇಕೆಂದು ಆಲೋಚಿಸಿ ಅವರನ್ನು ಭಸ್ಮ ಮಾಡಿದ್ದು. ಆದರೆ ವಿದುರನು ಅವರಿಗೆ ಸಹಾಯವನ್ನು ಮಾಡಿ ಅವರನ್ನು ಪಾರು ಮಾಡಿದ. ಈಗ ಅವರು ಜಗತ್ತಿನಲ್ಲಿ ಕಣ್ಣಿಗೆ ಕಾಣದ ಭೀತಿಯಾಗಿರುವರು. ಕರ್ಣ, ಇದಕ್ಕೆ ಯಾವ ಉಪಾಯವನ್ನು ಬೇಸೆಂದು ನನ್ನ ಮನಸ್ಸಿನ ಆಲೋಚನೆ ಆಗಿದೆ ಕರ್ಣ. ದುರದಿವೈರಿಯ ಕಡಿದು ಶಿರವನ್ನು ಸಾಧಿಪೆ ಚಲವನ್ನು ಜಗದೊಳಗೆ ದುರದಿವೈರಿಯ ಕಡಿದು ಶಿರವನ್ನು ಸಾಧಿಪೆ ಚಲವನ್ನು ಜಗದೊಳಗೆ ಸಾಧಿಪೆ ಚಲವನ್ನು ಜಗದೊಳಗೆ ಸಾಧಿಪೆ ಚಲವನ್ನು ಜಗದೊಳಗೆ ಅದನ್ನು ಕಡಿದು
ದುರ್ಯೋಧನ ಮನದಿ ಕಡಿದು ಅದಮ ಪಾತನ ಕೀರ್ತಿಯ ದೊರಗಳು ಪಡೆದನು ವೀರ ಪಾತನ ಕಾರಿಕೊಳ್ಳುವೆ ವೀರ ಪಾತನ ಕಾರಿಕೊಳ್ಳುವೆ ಮೀರಿ ಮೆರೆಯುವೆ ದೊರೆಯೊಳಗೆ ಮೀರಿ ಮೆರೆಯುವೆ ದೊರೆಯೊಳಗೆ ಮೀರಿ ಮೆರೆಯುವೆ ದೊರೆಯೊಳಗೆ ದುರ್ಯೋಧನ ನಿಮ್ಮ ಕಣ್ಣು ಮುಂದೆ ಆ ಪಾರ್ಥನ ತಲೆಯನ್ನು ತೆಗೆಯುವೆಂದು ಶಪಥ ಮಾಡುವೆನು. ಈ ಕರ್ಣನ ಶಪಥವು ಎಂದಿಗೂ ವಿಚಲಿತವಾಗುವುದಿಲ್ಲ. ಅಗ್ರಜ ಕಾಳಿ ಕಾಳಿ ಪಳ ಪಳ ಕೆಡುಕರ ಪಿಡಿಯುತ್ತ ಕಡಿಯುತ್ತ ಪಳ ಪಳ ಕೆಡುಕರ ಪಿಡಿಯುತ್ತ ಕಡಿ ದಂತುವೆ ಕಡಿ ದಂತುವೆ ಅಗ್ರಜ ಓ ಗಂಡ ಸಹೋದರ ಈಗಲೇ ಯೋಗ ಉತ್ಕೃಷ್ಟ ಪರಮಾತ್ಮ ಈಗಲೇ ಯೋಗ ಉತ್ಕೃಷ್ಟ ಪರಮಾಯೋಗ ಎಟ್ಟುತ್ತೆ ಪುಡಿ ಪುಡಿ ಗುಟ್ಟುತ್ತೆ ಮೆಟ್ಟುತ್ತೆ ಕುಟ್ಟುತ್ತೆ ಪುಡಿ ಪುಡಿ ಗುಟ್ಟುತ್ತೆ ಮೆಟ್ಟುತ್ತೆ ಕುಟ್ಟುತ್ತೆ ಪುಡಿ ಪುಡಿ ಗುಟ್ಟುತ್ತೆ ಮೆಟ್ಟುತ್ತೆ ಕುಟ್ಟುತ್ತೆ ಪುಡಿ ಪುಡಿ ಗುಟ್ಟುತ್ತೆ ಕಡಿ ದಂತುವೆ ಅಗ್ರಜ ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ವೈರಿಗಳಾದ ಪಾಂಡವರನ್ನು ಧ್ವಂಸ ಮಾಡಿ ಉರಿಸಿ ಭಸ್ಮ ಮಾಡಿ ನನ್ನ ಕ್ರೋಧವನ್ನು ಶಾಂತಿಪಡಿಸಿಕೊಳ್ಳುವೆನು. ದುರ್ಯೋಧನ ದುರುಳರು ಮೂಡರು ಬರಿ ಬರಿ ವಿಧ ಬರುತ್ತಿದೆ ದುರುಳರು ಮೂಡರು ಬರಿ ಬರಿ ವಿಧ ಬರುತ್ತಿದೆ ದುರುಳರು ಪದೋದಂಡನೆ ಒದಿಸುವೆನು ಹಾಳು ಕೂತರು ಎಲ್ಲ ಸೌರನೆ ಪದೋದಂಡನೆ ಒದಿಸುವೆನು ಬಿಡದ ಶಿಕ್ಷಣೆ ಬಳಿದು ಕೊಲ್ಲುವೆ ಇಂದ್ರಲ್ಲ ಬಿಡದ ಶಿಕ್ಷಣೆ ಬಳಿದು ಕೊಲ್ಲುವೆ ಉರುಳೇರು ಮೂಡರು ಬರ್ತಾರೆ ವಿಧಿಯರು ಉರುಳೇರು 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 ಗೌರವೇಶ್ವರ ಆದರಿಸಬೇಡ. ಅವರ ಶತ್ರುಗಳು ಈಗಲೇ ಸಿಕ್ಕಿದವರು ಏನಾಗಲು ನೀನೇ ನೋಡಿ. ಪ್ರತಾಪಶಾಲಿ ನೀನು ನಮ್ಮ ಬಳಿಯಲ್ಲಿರುವಾಗ ಕುತಂತ್ರ ವೈರಿಗಳ ಭಯವಿಲ್ಲ. ಆದರೆ ಆ ಪಾರ್ಥನು ದ್ರೌಪದಿಯನ್ನು ಗೆದ್ದೆ ಎನ್ನೋ 3 ಲೋಕದ ಪರಾಕ್ರಮವೊಂದು ಒಗಳಿಸಿಕೊಳ್ಳುವುದನ್ನು ಕೇಳಲಾಗದು. ಆ ಚಿಂತೆಯು ಬಾಡುತ್ತಿರುವುದು. ಛೀ ಅವಿವೇಕಿ, ನಿಮಗೆ ಸದುಪದೇಶ ಮಾಡುವುದು ಹೋಗಿ ಹೋಗಿ ನಾನೇ ಮುತ್ತುಕೊಂಡಿರುನು. ಅದು ಅಲ್ಲದೆ ದುರಾಂಕಾರದಿಂದ ಮೆಟ್ಟಿ ಮೆರೆತಿರುವ ದುರ್ಯೋಧನೆ ಕೇಳು. ತಾತ ಆ ಪಾಂಡವರನ್ನು ಎದುರು ಹಾಕಿಕೊಂಡು ನೀನು ಇನ್ನೆಷ್ಟು ಸಹಿಸಬಲ್ಲೆ? ಕರ್ಣ, ದುಶ್ಯಾಸನ, ಸೈಂಧವರಾಜ, ಇನ್ನು ಅನೇಕ ವೀರರಿಂದ ಆ ಪಾಂಡವರಿಗೆ ಏನು ಮಾಡಲಾಗದು. ಇನ್ನು ವಿನಾಶಕಾಲ ವಿಪರೀತ ಬುದ್ಧಿ ನಿನಗೆ ಇನ್ನೇನಾಗಬೇಕು? ಗುರುತರ ಕೀರ್ತಿಯ ಪಡೆದಿ ಹಯನಗೆ ಆ ಅರ್ಜುನನು ಸಾಟಿ ಹೆನಗೆ ಆ ಅರ್ಜುನನು ಸಾಟಿ ಹೆನಗೆ ಮರುಗುವುದನ್ನು ಚಿದ ಮನದಲ್ಲಿ ಮರುಗುವುದನ್ನು ಚಿದ ಮನದಲ್ಲಿ ಏಕೆ ಮನಗಳು ಕಾತಿರು ಏಕೆ ಮನಗಳು ಕಾತಿರು ಏಕೆ ಮನಗಳು ಕಾತಿರು ಏಕೆ ಕೌರವೇಶ್ವರ ಮನಗಳು ಕಾತಿರುವೆ? ನಿಮ್ಮ ಚಿಂತೆಯು ದೂರವಾಗುವುದು ವಿರಚಿತ ಕರ್ಮದಿಂದ ಋತ ಬಾಂಧವ್ಯವನ್ನು ಕೆಡಿಸಿಕೊಳ್ಳಬೇಡ.
ವೀರನಾದ ಪಾರ್ಥನನ್ನು ಸಭಾರಂಗಣದಲ್ಲಿ ಜಯಿಸಿದರೆ ನಿಮ್ಮ ಕೀರ್ತಿಯು ಲೋಕದಲ್ಲಿ ಬೆಳಗುವುದು. ಆಲೋಚಿಸು ಕುರುರಾಜ. ಭುಜಬಲ ಶೌರ್ಯದಿ ಮೆರೆಯುವೆ ನನಗೆ ಸಮಾನರಾರಿಗರೆ ಕರೆಯೊಳಗೆ ಹರಿಬುದಲಿ ಭುಜಬಲ ಶೌರ್ಯದಿ ಮೆರೆಯುವೆ ನನಗೆ ಸಮಾನರಾರಿಗರೆ ಕರೆಯೊಳಗೆ ಹರಿಬುದಲಿ ಗಡ ಗಡ ನಡುಗಿಸಿ ಬ್ರಹ್ಮಾಂಡವನ ಹರಗಡ ನಡುಗಿಸಿ ಬ್ರಹ್ಮಾಂಡವನ್ನು ಹಿಡಿದು ಬಡಿದು ಬಲು ಸಡಗರದಿಂದ ಹಿಡಿದು ಬಡಿದು ಬಲು ಸಡಗರದಿಂದ ನನಗೆ ಬೇಕಾದ ಪತಿಸಿವೆ ಮೈಲಿಯ ನನಗೆ ಬೇಕಾದ ಪತಿಸಿವೆ ಮೈಲಿ ಸಿರ ಕಡಿದಿಡುವೆ ದೊರೆಯೊಳಗೆ ಸಿರ ಕಡಿದಿಡುವೆ ದೊರೆಯೊಳಗೆ ಭುಜಬಲ ಶೌರ್ಯದಿ ಮೆರೆಯುವೆ ನನಗೆ ಸಮಾನರಾರಿಗರೈ ತಲೆಯೊಳಗೆ ಹದಿಮೂದಲಿ ದಾಯಾದಿಗಳ ಪಾಂಡವರ ಸೈಯಸ್ಸನ್ನು ಕೇಳಿ ನನ್ನ ದೇಹವೇ ಸಾನಿ ಮಿರ್ತಿರುವುದು. ಸಹಿಸಲಾರೆ ಗಣ್ಣ. ದುರ್ಯೋಧನ, ನಿಮ್ಮ ವಿಚಾರಗಳಿಗೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಪಾಂಡವರು ನಿಮಗೆ ಅನ್ಯಾಯ ಮಾಡಿದೆ, ಆದರೆ ಅವರಲ್ಲಿ ಹೋರಾಡಿ ಜಯಿಸಬಹುದು. ಆದರೆ ಕ್ರೋಧವೇಕೆ? ದುರ್ಯೋಧನ ಸಾಕೆ ನೋಡಿ ಪರಿಮರಿಯುವ ದುರದೋಳವ ಸಾಕೆ ನೋಡಿ ಹಲಮರೆಯದೆಯದು ಮೈಂದರಾನು ನಿರ್ಜಲ ಶಿರವ ಗಲೆಯೋ ಹಲಮರೆಯದೆಯದು ಮೈಂದರಾನು ನಿರ್ಜಲ ಶಿರವ ಗಲೆಯೋ ಸಾಕೆ ನೋಡಿ ಪರಿಮರಿಯುವ ದುರದೋಳವ ಸಾಕೆ ನೋಡಿ ಸಾಕೆ ನೋಡಿ ಸಾಕೆ ನೋಡಿ. ಗೌರವೇಶ್ವರ ಪಾಪಿಗಳ ಪಾಂಡವರ ವಂಶವನ್ನು ಧ್ವಂಸ ಮಾಡಿ ಅವರ ಎದೆಯನ್ನು ಬಗೆಯಲು ಹೋದರೆ ನಾನು ಸಿಂಧುರಾಜರೇ ಅಲ್ಲ, ನಾನು ಸಿಂಧುರಾಜರೇ ಅಲ್ಲ. ಕಾರಣ ಇನ್ನಂತ ವಿನಾಶಕ್ಕಾಗಿಯೇ ನಿಮ್ಮಂತ ವೀರಾದಿ ವೀರನ್ನು ಶೂರಾದಿ ಶೂರರನ್ನು ನನ್ನ ಆಶಯದಲ್ಲಿ ಇಟ್ಕೊಂಡಿರುವುದು. ನಾರಾಯಣ ನಾರಾಯಣ ನಾರಾಯಣ. ನಾರದ್ರೆ ದುರ್ಯೋಧನನು ಮತ್ತು ಕರ್ಣನು ಏನೋ ಸಮಾಲೋಚನೆಯಲ್ಲಿ ಕುಳಿತಿರುವಂತೆ ಕಾಣುತ್ತಿರುವುದಲ್ಲ. ಸಾರ್ವಭೌಮ, ಕ್ಷೇಮವೇ? ಕ್ಷೇಮ. ಬನ್ನಿ ಪೂಜ್ಯರೇ, ಬಂದ ಸಮಾಚಾರವೇನು? ದುರ್ಯೋಧನ, ನಿನಗೊಂದು ಶುಭ ಸಮಾಚಾರವನ್ನು ತಿಳಿಸಲೆಂದು ನಾನು ಇಲ್ಲಿಗೆ ಬಂದಿದ್ದು. ಆದರೆ ನಿನ್ನೆ ದಿನ ಒಂದು ವಿಚಿತ್ರವಾದ ಘಟನೆಯನ್ನು ಕಂಡೆನು. ಅಂಥ ಚಮತ್ಕಾರವೇನು ಪೂಜ್ಯರೇ? ಚಮತ್ಕಾರವೇನೂ ಇಲ್ಲ ದುರ್ಯೋಧನ. ಆ ಭೀಮನು ದ್ರೌಪದಿಯನ್ನು ಕರೆದುಕೊಂಡು ಗತೋದ್ಗಣವನ್ನು ಕಾಣಲು ಕಾಡಿನಲ್ಲಿ ಸಂಚರಿಸುತ್ತಿದ್ದನು. ಅನಂತರ ಆತನು ಸಂಚರಿಸುತ್ತಿದ್ದ ಮಾರ್ಗದಲ್ಲಿ ನಾನು ಸೌಗಂಧಿಕ ಪುಷ್ಪವನ್ನು ಚೆಲ್ಲಿದೆನು. ಅನಂತರವೇನಾಯಿತು? ಅನಂತರವಿನ್ನೇನು ದುರ್ಯೋಧನ, ಆ ದ್ರೌಪದಿ ಆ ಪುಷ್ಪವನ್ನು ನೋಡಿ ಅಂತಹ ಪುಷ್ಪವನ್ನು ನನಗೆ ತಂದು ಕೊಡು ಎಂದು ಭೀಮನಲ್ಲಿ ಹಠ ಹಿಡಿದು ಕುಳಿತಳು. ನಾರದರೆ ದುಶ್ಯಾಸನ ಭೀಮನು ಅವಳ ಮಾತನ್ನು ಕೇಳಿ ಮಾತನ್ನು ಮೀರಲಾರದೆ ಆ ಹೂವನ್ನು ತರಲು ಹೋಗಿರುವನೆ. ಖಂಡಿತ ಆ ಹೂವನ್ನು ತರಲು ಹೊರಟಿರುವನು. ನಾರದ್ರೆ ಅವಳ ಬಳಿಯಲ್ಲಿ ಯಾರೂ ಇಲ್ಲವೇ? ಯಾರೂ ಇಲ್ಲ ಸಾರ್ವಭೌಮ. ನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ನಡೆದುಕೊಳ್ಳಬಹುದು. ಪೂಜ್ಯರೇ, ದುರ್ಯೋಧನ, ನಾನು ಮಾಡಬೇಕಾದಿದ್ದು ದ್ರೌಪದಿಯ ಮಾನಭಂಗ. ಅಂದು ಸ್ವಯಂವರದಲ್ಲಿ ನನಗೆ ಮಾಡಿದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ದೇಹ ಹತ್ತಿ ಉರುತ್ತಿರುವುದು.
ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಇನ್ನು ಮುಂದೆ ನಿನಗೆ ಏನು ಹೇಳಲಾಗದು. ದುಶ್ಯಾಸನ, ಕರ್ಣ, ಸೈಂಧವರ ಮುಂದೆ ನೀನು ಏನಾದರೂ ಮಾಡಿ. ನಾರಾಯಣ ನಾರಾಯಣ. ಪಿತಾಮಹ, ಆ ವಿಷಯ ನಿಮಗೆ ಏಕೆ? ತಾವು ಸುಮ್ಮನಿರಿ. ನಾರದ್ರೆ, ಸಾರ್ವಭೌಮ, ದ್ರೌಪದಿಯನ್ನು ಎಳೆದು ತರುವುದಕ್ಕೆ ಒಳ್ಳೆ ಉಪಾಯ ದೊರಕಿದಂತಾಗಿತು. ನಾರಾಯಣ ನಾರಾಯಣ. ಕೌರವೇಶ್ವರ, ಬೇಗ ಹೋಗು, ಕಾರ್ಯೋನ್ಮುಖನಾಗು, ವಿಳಂಬ ಮಾಡಬೇಡ, ಬೇಗ ಹೊರಡು. ಪೂಜ್ಯರೇ, ಎಂತಹ ಯಾರು? ವಂಚನೆ ನಿನಗೊಂದು ಉದಾಹರಣೆ. ಹೇಳು ಕರ್ಣ. ಇಂತಹ ಅಜ್ಞಾನಿಗಳಿಗೆ ವಿವೇಕವನ್ನು ಹೇಳದೆ ಉರಿದುಂಬಿಸಿ ಕಲಹ ತಂದೊಡುವುದೇ. ಕರ್ಣ, ಕರ್ಣ, ನಾನು ಸುಳ್ಳನ್ನೇ ಹೇಳಬೇಕೆಂದು ಬಂದವನಲ್ಲ. ಆದರೆ ನನ್ನ ಬಾಯಿಂದ ಸುಳ್ಳು ಮಾತುಗಳು ಹೊರಡುತ್ತಿರುವವು. ನಾನೇನು ಮಾಡಲಿ, ಇದು ನನ್ನ ಪ್ರಾರಬ್ಧ ಫಲ. ಕೌರವೇಶ್ವರ, ಬೇಗ ಹೊರಡು, ಕಾರ್ಯೋನ್ಮುಖನಾಗು, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ ನಾರಾಯಣ. ಕರ್ಣ, ಸಾವಕಾಶ ಬೇಕೆ? ಬೇಗ ರಥವನ್ನು ಸಿದ್ಧಪಡಿಸು. ನಾವು ಆ ಪಾಪಿಷ್ಟರ ಪಾಂಚಾಲಿ ಎಳೆದು ತರುವುದಕ್ಕೆ ಒಳ್ಳೆ ಉಪಾಯ ದೊರಕಿದಂತಾಯಿತು. ದುರ್ಯೋಧನ, ಇಂತಹ ಹೀನ ಕೆಲಸಕ್ಕೆ ನನ್ನನ್ನು ಕರೆಯಬೇಡ, ನೀವು ಮುಂದಾಗಿ ನಡೆಯಿರಿ. ಕರ್ಣ, ಆ ಕೆಲಸಕ್ಕೆ ಬರುವುದು ಬೇಡ. ಮರವಿರೋದಕ್ಕೆ ಹೋಗೋಣ. ನೀವು ಮುಂದಾಗಿ ನಡೆಯಿರಿ, ನಾನು ಆ ನಂತರ ಬರುವೆನು. ನಡೆಯಿರಿ, ಎಲ್ಲರೂ ಹೋಗೋಣ. ನಡೀರಿ ನಡೀರಿ ಹೋಗೋಣ. ಹರಿಸಮ ರಣಜಯ ಜಗದೀಶ್ವರ ನಂದನ ರೈವೆ. ಹರಿಸಮ ರಣಜಯ ಹರಿಸಮ ರಣಜಯ ಜಗದೀಶ್ವರ ನಂದನ ರೈವೆ. ಹರಿಸಮ ರಣಜಯ ಹೇಳಿ ಪಾಂಡವರನ್ನು ಗಡಗಡ ನಡಗಿಸಿ. ಹೇಳಿ ಪಾಂಡವರನ್ನು ಗಡಗಡ ನಡಿ ಕಡುಗಲಿ ಎಂದದಿ ಮೆರೆಯುವೆ ನನಗೆ. ಕಡುಗಲಿ ಎಂದದಿ ಮೆರೆಯುವೆ ನನಗೆ. ಖಂಡ ತರದಲ್ಲಿ ಖಂಡಿಸಿ ಗರ್ಭವ. ಖಂಡ ತರದಲ್ಲಿ ಖಂಡಿಸಿ ಗರ್ಭವ. ವೀರ ಶೌರ್ಣನಾಂತರದಲ್ಲಿ ಬಾಳು. ವೀರ ಶೂರನಾಂತರದಲ್ಲಿ ಬಾಳು. ಹರಿಸಮ ಕರಣ ಜಯ ತ್ರಿಗದೀಶ್ವರ ನಂದನ ರೈವೆ. ಹರಿಸಮ ಕರಣ ಜಯ. ಹರಿಸಮ ಕರಣ ಜಯ. ಹರಿಸಮ ಕರಣ ಜಯ. ದುರಾತ್ಮನಾದ ಗೋಯಿಗಳ ದುರಾತ್ಮನಾದ ಗೋಯಿಗಳ ಮನವ ಮುರುವೆ ನಿಶ್ಚಲ. ಮನವ ಮುರುವೆ ನಿಶ್ಚಲ. ಮನವ ಮುರುವೆ ನಿಶ್ಚಲ. ಪುಂಡರನ್ನು ಭೇದಿಸಿ ತಲಾಯಿಸಿ ಬರುವ ಪುಂಡರನ್ನು ಭೇದಿಸಿ ಚಲವನ್ನಾಯಿಸಿ ಬರುವೆನ. ಈಗಲೇ ಮುದದಿ ಮೆರವಾದವರನ್ನು ಶಿರವ ಕಳೆದು ಬರುವೆನ. ಶಿರವ ಕಳೆದು ಬರುವೆನ. ದುರಾತ್ಮನಾದ ಗೋಯಿಗ ಪದವ ಮುರಿವೆ ನಿಶ್ಚಲ. ಪದವ ಮುರಿವೆ ನಿಶ್ಚಲ. ಪದವ ಮುರಿವೆ ನಿಶ್ಚಲ. ಮಾಡುವೆ ವಂಶ ಭೋಗಿಗಳ ನಿಸ್ಸಂಶಯದಿನ ಕಳರ ಸೀಳುತ್ತೆ ಅಡದಿ ಜಯಿಸುತ್ತೆ. ಸೀಳುತ್ತೆ ಅಡದಿ ಜಯಿಸುತ್ತೆ. ಕೋಡಿ ಇಲ್ಲವು ಧೈರ್ಯಕ್ಕೆ
ಸಂತೆಯ ದಿನ ಧ್ವಂಸ ಮಾಡುವೆ ಧ್ವಂಸ ಮಾಡು ಧ್ವಂಸ ಮಾಡುವೆ ಇದೇನಿದು? ಪುಷ್ಪವನ್ನು ತರಲು ಹೋದ ನನ್ನ ಪ್ರಾಣಕಾಂತನು 2 ದಿನಗಳಾದರೂ ಇಲ್ಲಿಗೆ ಬಾರಲೇ ಇಲ್ಲವಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳವು ಉಂಟಾಗಿ ಹೋಗುತ್ತಿರುವುದು. ಇರಲಿ, ಸದಾ ಕಾಲದಲ್ಲಿಯೂ ನಮ್ಮನ್ನು ಕಾಪಾಡುತ್ತಿರುವ ಆ ಶ್ರೀಹರಿಯನ್ನು ಒಮ್ಮೆ ಧ್ಯಾನಿಸುವೆನು. ಶ್ರೀಹರಿ, ನಾರಾಯಣ, ಪರಮಾತ್ಮ, ನನ್ನನ್ನು ಕಾಪಾಡು ದೇವ, ನನ್ನನ್ನು ಕಾಪಾಡು. ತಂಗಿ ದ್ರೌಪದ, ಅಣ್ಣ, ಪರಮಾತ್ಮ, ಇದು ನಮಸ್ಕರಿಸುವೆನು ಅಣ್ಣ. ನಿನಗೆ ಮಂಗಳವಾಗಲಿ. ನನ್ನನ್ನು ಏಕಾಂತವಾಗಿ ಸ್ಮರಿಸಲು ಕಾರಣವೇನು ತಂಗಿ? ಅಣ್ಣ, ನನ್ನ ಪತಿಯಾದ ಭೀಮಸೇನರು ಇನ್ನು ಇಲ್ಲಿಗೆ ಬಾರದಿರಲು ಮನಸ್ಸಿನಲ್ಲಿ ಒಂದು ರೀತಿಯ ಕಳವಳವೇ ಉಂಟಾಗಿ ಹೋಗುತ್ತಿರುವುದು. ಮುಂದಿನ ದಾರಿಯನ್ನು ನೀನೇ ನನಗೆ ತೋರಿಸಬೇಕು ಪರಮಾತ್ಮ. ಸಂತಪಿಸುವುದಕ್ಕೆ ಸೋದರಿ ಎಂತಿಹುದೆ ಸಂತೈಸಲು ನಾಯಿಗೆ ಚಿಂತೆ ಎಂತಿಹುದೆ. ಹೌದರಿ, ಭಕ್ತಿಯಿಂದಲೇ ಎನ್ನ ಬೇಡಿದರು. ಹೌದರಿ, ಭಕ್ತಿಯಿಂದಲೇ ಎನ್ನ ಬೇಡಿದರು. ಸಂತೈಸುವೆ ನಾನು ಬಿಡು ಮನೋಗತಯ. ಹೌದರಿ, ಸಂತೈಸುವೆ ನಾನು ಬಿಡು ಮನೋಗತಯ. ಹೊರೆಯೋ ಕೃಷ್ಣ 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 ಎಂದು ಹೊರೆಯಿದು. ಹೊರೆಯೋ ಕೃಷ್ಣ 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 ಎಂದು ಹೊರೆಯುವುದು ತಲೆ ನೀನು ಅಭಯವ ನೀಡುವೆ. ಹೊರೆಯುವುದಲ್ಲಿ ನೀನು ಅಭಯವ ನೀಡುವೆ. ಸಂತಪಿಸುವುದಕ್ಕೆ ಸೋದರಿ ಚಿಂತೆ ಎಂತಿಹುದ. ಸಂತೈಸಲು ನಾನಿದೆ ಚಿಂತೆ ಎಂತಿಹುದ ಎಂತಿಹುದ ಎಂತಿಹುದ. ಸಹೋದರಿ, ಭಯಪಡಬೇಡ. ನೀನು ಕರೆದಾಕ್ಷಣವೇ ಬಂದು ನಿನ್ನನ್ನು ರಕ್ಷಿಸುವೆನು. ನಾನೇನು ಬರಲೇ ಸಹೋದರಿ? ಹಾಗೆ ಆಗಲಿ, ಹೋಗಿ ಬಾ ಪರಮಾತ್ಮ.